ಕೌಂಟಿಂಗ್ ಅಲ್ಲಿ ಅವರೇ ಇದ್ರು, ನಾನು ಇರ್ಲಿಲ್ಲ. ನಾನು ಘೋಷಣೆ ಆದ್ಮೇಲೆ ಬಂದೆ. ನಮ್ಮ ಚುನಾವಣೆ ಏಜೆಂಟು ಅವರೆಲ್ಲ ಇದ್ರು. ಅವ್ರು ಅವಾಗ ಅವ್ರ ಕಾರ್ಯಕರ್ತರು ಎಲ್ಲ ನೋಡಿದ್ರು, ಅವ್ರು ಕೂತ್ ಚರ್ಚೆ ಮಾಡಿ ಅವ್ರ ಅವತ್ತೇ ಇಲ್ಲ ಸರಿಯಾಗಿದೆ ಅಂತ ತೀರ್ಮಾನ ಮಾಡ್ಬೇಕಿತ್ತು. ಇವತ್ತು ಸುಮ್ಮನೆ ಸುಳ್ಳು ಆರೋಪಗಳನ್ನ ಒಂದಷ್ಟು ಹೊರಿಸಿ ಡಿಸ್ಕ್ವಾಲಿಫಿಕೇಶನ್ ಮಾಡ್ಬೇಕು, ವಜಾ ಮಾಡ್ಬೇಕು, ಆಯ್ಕೆನ ಮರು ಎಣಿಕೆ ಆಗ್ಬೇಕು ಅನ್ನೋ ಅನೇಕ ಆರೋಪಗಳನ್ನ ಮಾಡಿದ್ರು. ಬೇರೆ ಬೇರೆ ಒಂದು 20-25 ಆರೋಪಗಳನ್ನ ಮಾಡಿದ್ರು. ನ್ಯಾಯಾಲಯ ಅದನ್ನೆಲ್ಲ ಸರಿಸಗಾತಾಗಿ ತಿರಸ್ಕಾರ ಮಾಡಿ ಅವರು ಮತ ಎಣಿಕೆಗೆ ಆದೇಶ ಮಾಡ್ತಾರೆ. ಅದು ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ ಸರ್ಕಾರಕ್ಕೆ. ಅದನ್ನ ನ್ಯಾಯವಾಗಿ ಅದು ಅವ್ರು ಬರ್ಸ್ಬೇಕು, ನ್ಯಾಯಾಲಯ ಅವ್ರ ಮೇಲೆ ಹಾಕ್ಬೇಕು, ಅದನ್ನ ಸರ್ಕಾರ ಅವ್ರ ಮೇಲೆ ಹಾಕ್ಬೇಕು ಅದನ್ನ. ಸರ್, ನೀವು ಒಂದ್ ಬಾರಿ ಕಣ್ಣು ಹಾಕಿದ್ರಿ, ಕಣ್ಣೀರ್ ಹಾಕಿದ್ರಿ, ಸಾಕಷ್ಟು ನೋವನ್ನ ಕೊಡ್ತಾ ಇದ್ದಾರೆ ಅಂತ. ಸೊ ಇವತ್ತು ತಮ್ಮ ಅಗ್ನಿ ಪರೀಕ್ಷೆಯಲ್ಲಿ ಗೆಲುವಾಗಿದೆ, ಅದ್ರ ಬಗ್ಗೆ. ನನ್ನ 13 ವರ್ಷದ ರಾಜಕೀಯ ಜೀವನದಲ್ಲಿ 1 ವರ್ಷ 4 ತಿಂಗಳು ಬಹಳ ಮುಕ್ತವಾಗಿ ಆ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದೇನೆ. ಉಳಿದಂತ ದಿನಗಳಲ್ಲಿ ಒತ್ತಡದಿಂದ ಕೆಲಸ ಮಾಡುವಂತ ಒಂದು ಪ್ರಯತ್ನ ಆಗಿದೆ. ಇವ್ರದ್ದು ನಮ್ದು 1 ವರ್ಷ 4 ತಿಂಗಳ ಸಮ್ಮಿಶ್ರ ಸರ್ಕಾರನ ತೆಗೆದು ಇವರು ಅಧಿಕಾರಕ್ಕೆ ಬಂದ್ರಲ್ಲ, ವಾಮ ಮಾರ್ಗದಲ್ಲಿ ಶಾಸಕರನ್ನು ಖರೀದಿ ಮಾಡಿ ಅಲ್ಲಿಂದ ಇವ್ರದ್ದು ಆ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅಡ್ಗಾಲ್ ಹಾಕಂತ ಕೂಡ ಇದು ಯಾವ ಸತ್ಯ ಸ್ಥಳದಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ, ಇವತ್ತು ಜನರ ಮುಂದೆ ಬೇಕಾದ್ರೂ ಹೇಳ್ತಿದೆ. ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅದು ಸ್ಟ್ಯಾಟಿಸ್ಟಿಕ್ಸ್ ಕೂಡ ಕೊಟ್ಟಿದ್ದೇನೆ. ಟೆಂಡರ್ ಆಗಿ ಗುತ್ತಿಗೆ ಆದಂತ ಕೆಲಸಗಳನ್ನು ಗುತ್ತಿಗೆದಾರರಿಗೆ ಹೆದರ್ಸಿ ಕೆಲಸ ಮಾಡಕ್ ಬಿಡ್ತಿರ್ಲಿಲ್ಲ. ಆ ಒಂದು ಕೃತ್ಯಕ್ಕೆ ಅನೇಕ ಗುತ್ತಿಗೆದಾರರು ಮನೆ ಹಾಳು ಮಾಡ್ಕೊಂಡು ಬೀದಿ ಪಾಲಾದ್ರು. ಒಬ್ರು ತೀರಿ ಹೋದ್ರು, ಅವ್ರ ಪಕ್ಷದ ಮುಖಂಡ ಅವರು ಶೃಂಗೇರಿ ಅವರು. ಇದೆಲ್ಲ ಅವರಿಗೆ ಈ ಶಾಪ ತಟ್ತದೆ, ಅನ್ಯಾಯ ಮಾಡಿದಂತ ಶಾಪ ತಟ್ತದೆ. ಇವತ್ತು ಮರು ಮತದಾನ ಎಣಿಕೆಯಲ್ಲಿ ಬಂದಿರತಕ್ಕಂತ ತೀರ್ಪು ಏನಿದೆ ಅದು ಅವ್ರನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ, ಗಂಭೀರವಾಗಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡ್ಬೇಕಾಗ್ತದೆ. ಈ ರೀತಿ ಆರೋಪಗಳು ಸುಳ್ಳು ಹೇಳ್ಬಾರ್ದು. ಜನರು ಯಾರಿಗೆ ಆಶೀರ್ವಾದ ಮಾಡ್ತಾರೋ, ಯಾವ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೋ, ಯಾರನ್ನು ಗೆಲ್ಲಿಸ್ತಾರೋ ಅವನು ಜನಸೇವೆ ಮಾಡೋದಕ್ಕೆ ಮುಕ್ತವಾದಂತ ಅವಕಾಶಗಳು ಎಲ್ರಿಂದಲೂ ಸಿಕ್ಬೇಕು. ಯಾಕಂದ್ರೆ ಶಾಸಕ ಅಂತ ಹೇಳಿದ್ರೆ ಆ ಕ್ಷೇತ್ರಕ್ಕೆ ಎಲ್ಲ ಪಕ್ಷದ ಎಲ್ಲ ಮತದಾರರು ಎಲ್ಲ ಜನರಿಗೆ ಇಂದ ಶಾಸಕ ಆಗೋದು. ಹಾಗಾಗಿ ಎಲ್ಲರ ಹಿತವನ್ನು ಕಾಯುವಂತ ಒಂದು ಮನಸ್ಥಿತಿ ಆ ಶಾಸಕರಿಗೆ ಇರಬೇಕು. ಅದನ್ನ ಮಾಡಲಿಕ್ಕೆ ನನಗೆ ಮುಕ್ತವಾಗಿ ಅವಕಾಶ ಕೊಡ್ಲಿಲ್ಲ ಅನ್ನೋ ನೋವಿದೆ. ಆ ನೋವೇ ಕಣ್ಣೀರಾಗಿ ಹೊರಬಂದಿದ್ದ. ಮತ್ತೊಂದ್ ಕಡೆಯಲ್ಲಿ ಸರ್, ಕೌಂಟಿಂಗ್ ಅಲ್ಲಿ ಅವರೇ ಇದ್ರು, ನಾನು ಇರ್ಲಿಲ್ಲ. ನಾನು ಘೋಷಣೆ ಆದ್ಮೇಲೆ ಬಂದೆ. ನಮ್ಮ ಚುನಾವಣೆ ಏಜೆಂಟು ಅವರೆಲ್ಲ ಇದ್ರು. ಅವ್ರು ಅವಾಗ ಅವ್ರ ಕಾರ್ಯಕರ್ತರು ಎಲ್ಲ ನೋಡಿದ್ರು, ಅವ್ರು ಕೂತ್ ಚರ್ಚೆ ಮಾಡಿ ಅವ್ರ ಅವತ್ತೇ ಇಲ್ಲ ಸರಿಯಾಗಿದೆ ಅಂತ ತೀರ್ಮಾನ ಮಾಡ್ಬೇಕಿತ್ತು. ಇವತ್ತು ಸುಮ್ಮನೆ ಸುಳ್ಳು ಆರೋಪಗಳನ್ನ ಒಂದಷ್ಟು ಹೊರಿಸಿ ಡಿಸ್ಕ್ವಾಲಿಫಿಕೇಶನ್ ಮಾಡ್ಬೇಕು, ವಜಾ ಮಾಡ್ಬೇಕು, ಆಯ್ಕೆನ ಮರು ಎಣಿಕೆ ಆಗ್ಬೇಕು ಅನ್ನೋ ಅನೇಕ ಆರೋಪಗಳನ್ನ ಮಾಡಿದ್ರು. ಬೇರೆ ಬೇರೆ ಒಂದು 20-25 ಆರೋಪಗಳನ್ನ ಮಾಡಿದ್ರು. ನ್ಯಾಯಾಲಯ ಅದನ್ನೆಲ್ಲ ಸರಿಸಗಾತಾಗಿ ತಿರಸ್ಕಾರ ಮಾಡಿ ಅವರು ಮತ ಎಣಿಕೆಗೆ ಆದೇಶ ಮಾಡ್ತಾರೆ. ಅದು ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ ಸರ್ಕಾರಕ್ಕೆ. ಅದನ್ನ ನ್ಯಾಯವಾಗಿ ಅದು ಅವ್ರು ಬರ್ಸ್ಬೇಕು, ನ್ಯಾಯಾಲಯ ಅವ್ರ ಮೇಲೆ ಹಾಕ್ಬೇಕು, ಅದನ್ನ ಸರ್ಕಾರ ಅವ್ರ ಮೇಲೆ ಹಾಕ್ಬೇಕು ಅದನ್ನ. ಸರ್, ನೀವು ಒಂದ್ ಬಾರಿ ಕಣ್ಣು ಹಾಕಿದ್ರಿ, ಕಣ್ಣೀರ್ ಹಾಕಿದ್ರಿ, ಸಾಕಷ್ಟು ನೋವನ್ನ ಕೊಡ್ತಾ ಇದ್ದಾರೆ ಅಂತ. ಸೊ ಇವತ್ತು ತಮ್ಮ ಅಗ್ನಿ ಪರೀಕ್ಷೆಯಲ್ಲಿ ಗೆಲುವಾಗಿದೆ, ಅದ್ರ ಬಗ್ಗೆ. ನನ್ನ 13 ವರ್ಷದ ರಾಜಕೀಯ ಜೀವನದಲ್ಲಿ 1 ವರ್ಷ 4 ತಿಂಗಳು ಬಹಳ ಮುಕ್ತವಾಗಿ ಆ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದೇನೆ. ಉಳಿದಂತ ದಿನಗಳಲ್ಲಿ ಒತ್ತಡದಿಂದ ಕೆಲಸ ಮಾಡುವಂತ ಒಂದು ಪ್ರಯತ್ನ ಆಗಿದೆ. ಇವ್ರದ್ದು ನಮ್ದು 1 ವರ್ಷ 4 ತಿಂಗಳ ಸಮ್ಮಿಶ್ರ ಸರ್ಕಾರನ ತೆಗೆದು ಇವರು ಅಧಿಕಾರಕ್ಕೆ ಬಂದ್ರಲ್ಲ, ವಾಮ ಮಾರ್ಗದಲ್ಲಿ ಶಾಸಕರನ್ನು ಖರೀದಿ ಮಾಡಿ ಅಲ್ಲಿಂದ ಇವ್ರದ್ದು ಆ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅಡ್ಗಾಲ್ ಹಾಕಂತ ಕೂಡ ಇದು ಯಾವ ಸತ್ಯ ಸ್ಥಳದಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ, ಇವತ್ತು ಜನರ ಮುಂದೆ ಬೇಕಾದ್ರೂ ಹೇಳ್ತಿದೆ. ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅದು ಸ್ಟ್ಯಾಟಿಸ್ಟಿಕ್ಸ್ ಕೂಡ ಕೊಟ್ಟಿದ್ದೇನೆ. ಟೆಂಡರ್ ಆಗಿ ಗುತ್ತಿಗೆ ಆದಂತ ಕೆಲಸಗಳನ್ನು ಗುತ್ತಿಗೆದಾರರಿಗೆ ಹೆದರ್ಸಿ ಕೆಲಸ ಮಾಡಕ್ ಬಿಡ್ತಿರ್ಲಿಲ್ಲ. ಆ ಒಂದು ಕೃತ್ಯಕ್ಕೆ ಅನೇಕ ಗುತ್ತಿಗೆದಾರರು ಮನೆ ಹಾಳು ಮಾಡ್ಕೊಂಡು ಬೀದಿ ಪಾಲಾದ್ರು. ಒಬ್ರು ತೀರಿ ಹೋದ್ರು, ಅವ್ರ ಪಕ್ಷದ ಮುಖಂಡ ಅವರು ಶೃಂಗೇರಿ ಅವರು. ಇದೆಲ್ಲ ಅವರಿಗೆ ಈ ಶಾಪ ತಟ್ತದೆ, ಅನ್ಯಾಯ ಮಾಡಿದಂತ ಶಾಪ ತಟ್ತದೆ. ಇವತ್ತು ಮರು ಮತದಾನ ಎಣಿಕೆಯಲ್ಲಿ ಬಂದಿರತಕ್ಕಂತ ತೀರ್ಪು ಏನಿದೆ ಅದು ಅವ್ರನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ, ಗಂಭೀರವಾಗಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡ್ಬೇಕಾಗ್ತದೆ. ಈ ರೀತಿ ಆರೋಪಗಳು ಸುಳ್ಳು ಹೇಳ್ಬಾರ್ದು. ಜನರು ಯಾರಿಗೆ ಆಶೀರ್ವಾದ ಮಾಡ್ತಾರೋ, ಯಾವ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೋ, ಯಾರನ್ನು ಗೆಲ್ಲಿಸ್ತಾರೋ ಅವನು ಜನಸೇವೆ ಮಾಡೋದಕ್ಕೆ ಮುಕ್ತವಾದಂತ ಅವಕಾಶಗಳು ಎಲ್ರಿಂದಲೂ ಸಿಕ್ಬೇಕು. ಯಾಕಂದ್ರೆ ಶಾಸಕ ಅಂತ ಹೇಳಿ ಆ ಕ್ಷೇತ್ರಕ್ಕೆ ಎಲ್ಲ ಪಕ್ಷದ ಎಲ್ಲ ಮತದಾರರು ಎಲ್ಲ ಜನರಿಗೆ ಇಂದ ಶಾಸಕ ಆಗೋದು. ಹಾಗಾಗಿ ಎಲ್ಲರ ಹಿತವನ್ನು ಕಾಯುವಂತ ಒಂದು ಮನಸ್ಥಿತಿ ಆ ಶಾಸಕರಿಗೆ ಇರಬೇಕು. ಅದನ್ನ ಮಾಡಲಿಕ್ಕೆ ನನಗೆ ಮುಕ್ತವಾಗಿ ಅವಕಾಶ ಕೊಡ್ಲಿಲ್ಲ ಅನ್ನೋ ನೋವಿದೆ. ಆ ನೋವೇ ಕಣ್ಣೀರಾಗಿ ಹೊರಬಂದಿದ್ದ. ಮತ್ತೊಂದ್ ಕಡೆಯಲ್ಲಿ ಸರ್, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.